ಇಲ್ಲಿರೋ 14,400 ಜನರಲ್ಲಿ ನನಗೆ ಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯಾ? ಹೌದಾ ಸುಲೋಚನಾ ಅವ್ರೆ, ನಿಮ್ಮನೆ ಪಕ್ಕದಲ್ಲಿರೋ ಗಣಪತಿ ದೇವಸ್ಥಾನದ ಗಂಟೆ ಸದ್ ಕೇಳಿಸ್ತಾ? ಹಾಗಾದ್ರೆ ಶುಭ ಶಕುನ ರೀ. ವಿಕ್ರಾಂತ್ ಮತ್ತೆ ಪಲ್ಲವಿ ಇಬ್ರು ಮದ್ವೆಗೆ ದೇವ್ರೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದಾನಲ್ಲ, ಇನ್ನೇನು? ಹಾಗಾದ್ರೆ ಮುಂದುವರಿಬಹುದು. ಹೌದು. ನಾನ್ ನಿಮ್ಗೊಂದ್ ಮಾತು ಹೇಳ. ಸದ್ಯದಲ್ಲೇ ಗಣೇಶ ಚತುರ್ಥಿ ಇದೆ. ಮದ್ವೆ ವಿಷಯ ಮಾತಾಡುವಾಗ ಗಣೇಶನ್ ದೇವಸ್ಥಾನದಿಂದ ಗಂಟೆ ಸದ್ ಕೇಳಿಸ್ತು ಅಂದ್ರೆ ಇನ್ಮೇಲೆ ವಿಘ್ನಗಳು ಆಗೋದಿಲ್ಲ ಅಂತ ಅರ್ಥ. ಪಲ್ಲವಿ ವಿಕ್ರಾಂತ್ ಮದ್ವೆ ನಿರ್ವಿಘ್ನವಾಗಿ ನಡೆಯುತ್ತೆ ಅನ್ಸುತ್ತೆ. ಮತ್ತಿನ್ನೇನು ಸುಲೋಚನಾ ಅವ್ರೆ, ಆದಷ್ಟು ಬೇಗ ನಾವಿಬ್ರು ಬೀಗ್ರಾಗ್ಬಿಡೋಣ. ಪ್ರಭಾ ಅವ್ರೆ, ಅವ್ರಿಬ್ರತ್ರ ಮದ್ವೆ ವಿಷಯ ಹೇಗ್ ಪ್ರಸ್ತಾಪ ಮಾಡೋದು ಅನ್ನೋದು ನನಗ್ ಮುಜುಗರ ಆಗ್ತಿದೆ. ಅಯ್ಯೋ, ವಿಕ್ರಾಂತ್ ಅವರು ಸ್ವಲ್ಪ ಮುಂಗೋಪಿ ಇರ್ಬೋದು, ಆದ್ರೆ ತಾಯಿ ಮಾತನ್ನ ತಗ್ದಾಕೋಂತ ವ್ಯಕ್ತಿ ಅಲ್ಲ. ನಿಮ್ ಮಗ ತುಂಬಾ ಒಳ್ಳೆ ಹುಡ್ಗ. ನೀವಂತೂ ಗಾಬ್ರಿನಲ್ಲಿ ಏನೇನೋ ಮಾತಾಡ್ಬಿಡ್ತೀರಾ. ಅದಕ್ಕೆ ನಿಮ್ಮೆಲ್ಲ ವಿಕ್ರಾಂತ್ ಕೋಪ ಮಾಡ್ಕೊಳ್ತಾರೆ ಅಷ್ಟೇ. ಏನ್ ಪ್ರಭಾ ಅವ್ರೆ, ಆಗ್ಲೇ ಅಳಿಯನ್ ಪರ ವಹಿಸ್ಕೊಂಡ್ ಮಾತಾಡೋಕ್ ಶುರು ಮಾಡ್ಬಿಟ್ರಾ? ಮಾಡಿ ಮಾಡಿ. ನೀವು ನಿಮ್ ಅಳಿಯನ್ ಪರ, ನಾನು ಪಲ್ಲವಿ ಪರ. ಸರಿ ಹೋಯ್ತು ಬಿಡಿ. ಸುಲೋಚನಾ ಅವ್ರೆ, ಆದಷ್ಟು ಬೇಗ ನಮ್ಮಿಬ್ರು ಕುಟುಂಬಗಳು ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೌದು ಪ್ರಭಾ ಅವ್ರೆ, ತುಂಬಾ ಚೆನ್ನಾಗಿರುತ್ತೆ. ವಯಸ್ಸಾದ ಕಾಲದಲ್ಲಿ ನಮ್ಮ ಜೀವನಕ್ಕೆ ಒಂದು ಹೊಸ ಮೆರುಗ್ ಬರುತ್ತೆ. ನಿಜ. ಅಯ್ಯೋ, ಸಿಕ್ಕಾಪಟ್ಟೆ ಕೆಲ್ಸ ಇದೆ, ನಾನ್ ಮರ್ತೇ ಬಿಟ್ಟೆ. ಏನು, ಇನ್ನು ಕೆಲ್ಸ ಮುಗ್ದಿಲ್ವಾ? ಅಂತದೇನ್ ಕೆಲ್ಸ ಇದೆ? ನೋಡಿ, ನಿಮಗ್ ವಯಸ್ಸಾಗಿದೆ ಅಂತ ನೀವೇ ಪ್ರೂವ್ ಮಾಡ್ತಾ ಇದ್ದೀರಾ.